ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 36 ಕಂಡ್ರೆ ಡಿಸ್ಪ್ಲೇ ಆಗಿರುವಂಥದ್ದು ಅನ್ಯ ಲಿಂಗ ರೂಪ್ ಬದಲಿಯೇ ಅಂತ. ಹುಡುಗ ಕೊಟ್ಟರೆ ಹುಡುಗಿ ಬರೀಬೇಕು, ಹುಡುಗಿ ಕೊಟ್ಟರೆ ಹುಡುಗ ಬರೀಬೇಕು. ಭೈಸಾ ಅಂತ ಬರೆದ್ರೆ ಅರ್ಥ ಆಯ್ತಲ್ವ? ಇದನ್ನೆಲ್ಲ ಕಲಿಸ್ಕೊಂತ ಹೋಗ್ತೀನಿ. ಅಭಿನೇತ ಅಂತ ಇದೆ, ಆ್ಯಕ್ಟರ್ ಅಂತ, ಅದನ್ನು ಇಂಗ್ಲೀಷಲ್ಲಿ ಆ್ಯಕ್ಟ್ರಸ್ ಅಂತ ಹೇಳ್ತೀವಿ, ಹಿಂದಿನಲ್ಲಿ ಅಭಿನೇತ್ರಿ ಅಂತ ಬರೀಬೇಕು. ಎಲ್ಲದೂ ಕೂಡ ನಿಮಗೆ ಕಾಣ್ತಾ ಇದೆ ನೋಡಿ. ನೆಕ್ಸ್ಟ್ ತಪಸ್ವಿ ಅಂತ ಇದೆ. ತಪಸ್ವಿ ಅಂದರೆ ಮೇಲ್ ಜೆಂಡರ್ ಆಯಿತು, ಹಾಗಾಗಿ ಅದನ್ನು ಫೀಮೇಲ್ ಮಾಡಬೇಕೀಗ. ತಪಸ್ವಿನಿ ಅಂತ, ತಪಸ್ವಿನಿ ಆಯಿತಾ. ಬೈಲ್ ಅಂತ ಇದೆ, ಅದಕ್ಕೆ ಗಾಯ್ ಅಂತ ಬರೀಬೇಕು. ಬೈಲ್ ಅಂತ ಹೇಳಿದರೆ ಎತ್ತು ಅಂತ, ಗಾಯ್ ಅಂದರೆ ಆಕಳು ಅಂತ. ಯುವಕ್ ಅಂತ ಇದೆ, ಅದಕ್ಕೆ ಯುವಕ್ ಅಂದರೆ ಹುಡುಗ, ಅದನ್ನು ಹುಡುಗಿ ಅಂತ ಮಾಡಬೇಕಲ್ವ, ಯುವತಿ ಅಂತ ಬರಿಬೇಕು. ಸಿಂಹ ಅಂತ ಇದೆ, ಸಿಂಹ ಅಂತ, ಸಿಂಹನಿ ಅಂತ ಬರಿಬೇಕು. ಕವಿ ಅಂತ ಇದೆ, ಅದು ಮೇಲು, ಫೀಮೇಲ್ ಮಾಡಿ ಕವಯಿತ್ರಿ ಅಂತ ಬರಿಬೇಕು. ಗುಣವಾನ್ ಅಂತ ಇದೆ, ಗುಣವಾನ್ ಅಂದರೆ ಹುಡುಗರಿಗೆ ಹೇಳುವಂಥದ್ದು, ಗುಣವತಿ ಅಂತ ಬರಿಬೇಕು. ವರ್ ಅಂತ ಇದೆ, ಈ ಕಡೆ ವಧು ಅಂತ ಬರಿಬೇಕು. ಭಗವಾನ್ ಅಂತ ಇದೆ ಆಯಿತಾ, ಭಗವಾನ್ ಅಂತ, ಭಗವತಿ ಅಂತ ಬರಿಬೇಕು. ಬಾಲಕ್ ಅಂತ ಇದೆ, ಬಾಲಿಕಾ ಅಂತ ಬರಿಬೇಕು. ಕ್ಲಿಯರ್? ಈ ಕಡೆ ಸ್ವಲ್ಪ ನೋಡೋಣ. ಶ್ರೀಮಾನ್ ಅಂತ ಇದೆ, ಶ್ರೀಮತಿ ಅಂತ ಬರಿಬೇಕು ಎಕ್ಸಾಮಲ್ಲಿ. ನಾ ಇ ಅಂತ ಇದೆ, ನಾ ಇನ್ ಅಂತ ಈ ಕಡೆ ಬರಿಬೇಕು. ಸಸುರ್ ಅಂತ ಇದೆ, ಸಸುರ್ ಅಂತ, ಈ ಕಡೆ ಸಾಸ್ ಅಂತ ಬರಿಬೇಕು. ಸನ್ಯಾಸಿ ಅಂತ ಕ್ವಶನ್ ನಂಬರ್ 8ಅಲ್ಲಿದೆ, ಅದನ್ನು ಆಪೋಸಿಟ್ ಜೆಂಡರ್ ಸನ್ಯಾಸಿನಿ ಅಂತ ಬರಿಬೇಕು. ಸಾಮ್ರಾಟ್ ಅಂತ ಇದೆ, ಅದನ್ನು ನೀವು ಸಾಮ್ರಾಟ್ನಿ ಅಂತ, ಅಗ್ನಿ ಅಂತ ಬರಿಬೇಕು. ನಾಯಕ್ ಅಂತ ಇದೆ, ನಾಯಿಕ ಅಂತ ತಾವುಗಳು ಎಕ್ಸಾಮಲ್ಲಿ ಬರಿಬೇಕು. ಆಯುಷ್ಮಾನ್ ಅಂತ ಇದೆ ಕ್ವಶನ್ ನಂಬರ್ 18, ಆಯುಷ್ಮತಿ ಅಂತ ಬರಿಬೇಕು. ಹಾತಿ ಅಂತ ಇದೆ ಕ್ವಶನ್ ನಂಬರ್ 20, ಹಾತಿನಿ ಅಂತ ಎಕ್ಸಾಮಲ್ಲಿ ಬರಿಬೇಕು. 3 ಮಾರ್ಕ್ಸು ಸರ್. ನಿಮಗೆ ಅನಿಸ್ಬೋದು ವಿಡಿಯೋ ಯಾವನು ನೋಡ್ತಾವನೆ 5 ನಿಮಿಷ ಇದು ವೇಸ್ಟ್ ಅಲ್ವಾ ಅಂತ. 100% ನಿಮ್ಮ ಎಕ್ಸಾಮಿಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸ್ವಾಮಿ ಅಂತ ಇದೆ, ಸ್ವಾಮಿನಿ ಅಂತ ಬರಿಬೇಕು. ನೋಡಿ, ಲಾಸ್ಟಿಗೆ ಎಂಡಾಗಿದ್ದೆಲ್ಲ ಈ ಕಡೆನೇ 0 ಹೊಡೆಯುತ್ತೆ, ಅರ್ಥ ಆಯ್ತಾ? ದೀರ್ಘ ಮೇಲ್ಗಡೆ ಹಿಂಗೆ ಬಂದು ಹೋಗ್ತಾ ಇದಲ್ವ, ಹಾಗೆ ನೆನ್ಪಿಟ್ಕೊಳ್ಳಿ. ಅದೇ ವರ್ಡ್ ಒಳಗಡೆ ಹೋದರೆ ಸ್ವಾಮಿನಿ, ಮೀ ನೋಡಿ ಈ ಕಡೆ ಹೋಯ್ತೀಗ, ಆಯಿತಾ ಮಕ್ಕಳೇ? ನೆಕ್ಸ್ಟು ಪಾಪಿ ಅಂತ ಇದೆ, ಹುಡುಗರಿಗೆ ಏ ಪಾಪಿ ಅಂತ ಕರಿತೀವಲ್ವ, ಪಾಪಿನ್ ಅಂತ ಬರಿಬೇಕು. ಮೋರ್ ಅಂತ ಇದೆ ನೋಡಿ, ಮೋರ್ ಅಂತ ಇದೆ, ಮೋರನಿ ಅಂತ ಬರಿಬೇಕು. ಬೇಟಾ ಅಂತ ಇದೆ, ಬೇಟಿ ಅಂತ ಬರಿಬೇಕು, ಮಗ ಮಗಳು ಅಂತ. ಧನ್ವಾನ್ ಅಂತ ಇದೆ, ಧನವತಿ ಅಂತ ಬರಿಬೇಕು. ಹಂಸ್, ಹಂಸಿನಿ ಅಂತ ಬರಿಬೇಕು. ನರ್ ಅಂತ ಇದೆ, ನಾರಿ ಅಥವಾ ಮಾದ ಅಂತ ಬರಿಬೇಕು. ಪತಿ ಅಂತ ಇದೆ ಕ್ವಶನ್ ನಂಬರ್ 32, ಪತ್ನಿ ಅಂತ ಬರಿಬೇಕು ಎಕ್ಸಾಮಲ್ಲಿ, ನೋಡ್ಕೊಳ್ಳಿ ಸ್ಪೆಲ್ಲಿಂಗ್. ಹಿರನ್ ಅಂತ ಇದೆ, ಹಿರಣಿ ಅಂತ ಎಕ್ಸಾಮಲ್ಲಿ ಬರಿಬೇಕು. ಗುಡ್ಡ ಅಂತ ಇದೆ, ಗುಡ್ಡ ಅಂದರೆ ಗೊಂಬೆ, ಗುಡಿಯ ಅಂತ ಬರಿಬೇಕು. ಜೋಗಿ ಅಂತ ಇದೆ, ಜೋಗಿನ್ ಅಂತ ಬರಿಬೇಕು. ರಾಜ್ಪುತ್ ಅಂತ ಇದೆ, ರಾಜ್ಪೂತನಿ ಅಂತ ಬರಿಬೇಕು. ಚೂಹಾ ಅಂತ ಇದೆ, ಚೂಹಿಯಾ ಅಂತ ಬರಿಬೇಕು. ನೋಡ್ರಿ, ನಾನು ಕೆಲವೊಂದು ಸ್ಕಿಪ್ ಮಾಡ್ತಿದ್ದೀನಿ, ಯಾಕಂದರೆ ಅವು ಬರಲ್ಲ ಎಕ್ಸಾಮಿಗೆ ಅಂತ. ಕೆಲವೊಂದು ಒತ್ತು ಕೊಟ್ಟು ಹೇಳ್ತಾಯಿದ್ದೀನಿ. ದ ರೀಸನ್ ದೀಸ್ ಕ್ವಶನ್ಸ್ ಆರ್ ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಆ್ಯನ್ಯುವಲ್ ಕ್ವಶನ್ಸ್, ದಟ್ಸ್ ಆಲ್. ಭತೀಜಾ ಅಂತ ಇದೆ, ಭತೀಜಾ ಅಂತ.
ಭತೀಜಿ ಅಂತ ಬರಿಬೇಕು. ಅಕ್ಕನ ಮಗಳು ಅಕ್ಕನ ಮಗನಿಗೆ ಭತೀಜ ಭತೀಜಿ ಅಂತ ಹೇಳ್ತೀವಿ. ದೇವರ್ ಅಂತ ಇದೆ, ದೇವರಾನಿ ಅಂತ ಬರಿಬೇಕು. ಮುರ್ಗಾ ಅಂತ ಇದೆ, ಮುರ್ಗಿ ಅಂತ ಬರಿಬೇಕು. ಸಾಂಪ್ ಅಂತ ಇದೆ, ಸಾಪಿನ್ ಅಂತ ಬರಿಬೇಕು. ಪುರುಷ್ ಸ್ತ್ರೀ, ದಸ್ ದಾಸ್ ದಾಸಿ, ದಸ್ ಅಲ್ಲ ಅದು ದಾಸ್ ದಾಸಿ. ಅಧ್ಯಾಪಕ್ ಅಧ್ಯಾಪಿಕಾ, ಕ್ವಶನ್ ನಂಬರ್ 55. ಅಧ್ಯಾಪಕ್ ಅಧ್ಯಾಪಿಕಾ. ವಿದ್ವಾನ್ ವಿದೂಷಿ, ನೆನ್ಪಿಟ್ಕೊಳ್ಳಿ, ಇದು ಬಂದಿದೆ ಎಕ್ಸಾಮಲ್ಲಿ. ಠಾಕುರ್ ಅಂತ ಇದೆ, ಠಾಕುರ ಇನ್ ರೈಟ್ ಆನ್ಸರ್. ರಾಕ್ಷಸ್ ರಾಕ್ಷಸಿ ಬರಲ್ಲ ಎಕ್ಸಾಮಿಗೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. 3 ಮಾರ್ಕ್ಸ್ ನಿಮಗೆ ಬಂದಿದೆ ಅಂದ್ಕೊಂಡಿದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಕ್ವಶನ್ ನಂಬರು ಪದೇ ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 36 ಲಿಂಗ ರೂಪು ಬದಲಿಯೇ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ.